ಎಷ್ಟೋ ಜನ ಮನುಷ್ಯತ್ವ ಬಿಟ್ಟು ಬಾಳ್ತಿದ್ದಾರೆ. ಯಾಕೆ ಹಿಂಗ್ ಹೇಳಿದ್ರೆ ಅಂತ ಅನ್ಕೊಂಡ್ರ? ಹೈದರಾಬಾದ್ ನಲ್ಲಿ ಸ್ಟ್ರೀಟ್ ಡಾಗ್ಸ್ ನ ಹಿಡಿದು ಅವುಗಳ ಬ್ಲಡ್ ತೆಗೆದು ಸಾವಿರಾರು ರೂಪಾಯಿಗೆ ಮಾರ್ತಿದ್ದಾರೆ ಅನ್ನೋ ಆರೋಪ ಬಂದಿದೆ. ಇದು ಕೇಳೋಕೆ ಶಾಕಿಂಗ್ ಆಗಿದೆ ಅಲ್ವಾ? ಆದ್ರೆ ಇನ್ನು ಶಾಕಿಂಗ್ ಆಗಿರೋದೇನ್ ಗೊತ್ತಾ? ಈ ಸ್ಟ್ರೀಟ್ ಡಾಗ್ಸ್ ಯಾರಿಗೂ ತೊಂದರೆ ಕೊಡಲ್ಲ ರೀ ಪಾಪ. ಒಂದು ಹೊತ್ತಿನ ಊಟಕ್ಕಾಗಿ ರಸ್ತೆನಲ್ಲಿ ಬದುಕ್ತಿರುವ ಜೀವಿಗಳು. ಆದ್ರೆ ಕೆಲವರು ಇದನ್ನ ಹೆಲ್ಪ್ಲೆಸ್ ಡಾಗ್ ಅಂತ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಆರೋಪ. ರಿಪೋರ್ಟ್ಸ್ ಪ್ರಕಾರ ಕೆಲವು ಸ್ಟ್ರೀಟ್ ಡಾಗ್ಸ್ ನ ಹಿಡ್ಕೊಂಡು ಹೋಗಿ ಅವುಗಳನ್ನ ಕೇಜಸ್ ನಲ್ಲಿ ಇಟ್ಟು ರಿಪೀಟೆಡ್ ಆಗಿ ಬ್ಲಡ್ ತೆಗೆದುಕೊಳ್ತಿದ್ದಾರಂತೆ. ಆ ಬ್ಲಡ್ ನ ಸಿಕ್ ಪೆಟ್ ಡಾಗ್ಸ್ ಗೆ ಟ್ರಾನ್ಸ್ಫ್ಯೂಷನ್ ಹೆಸರಲ್ಲಿ ಸಾವಿರಾರು ರೂಪಾಯಿಗಳಿಂದ ಲಕ್ಷದವರೆಗೆ ಬಿಸ್ನೆಸ್ ಮಾಡಲಾಗ್ತಿದೆ. ಒಮ್ಮೆ ಯೋಚಿಸಿ, ಪಾಪ ಮಾತನಾಡಕ್ ಆಗದ ಒಂದು ಸ್ಟ್ರೀಟ್ ಡಾಗು ಆಲ್ರೆಡಿ ರಸ್ತೆನಲ್ಲಿ ಹಸುವಿನಿಂದ ಬದುಕ್ತಿದೆ. ಅದನ್ನು ಹಿಡಿದು ಅದರ ಬ್ಲಡ್ ತೆಗೆದು ಹಣ ಮಾಡೋದು, ಇದು ಟ್ರೀಟ್ಮೆಂಟ್ ಅಥವಾ ಕ್ರುಯಾಲಿಟಿನ? ನೀವೇ ಕೆಲವರು ಇದನ್ನ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ಜಸ್ಟಿಫೈ ಮಾಡಬಹುದು. ಆದ್ರೆ ಪ್ರಶ್ನೆ ಏನ್ ಗೊತ್ತಾ? ಅದಕ್ಕೆ ಯಾವತ್ತಾದ್ರೂ ಪ್ರಾಪರ್ ಕೇರ್ ಮಾಡಿದೀರಾ? ಡಾಗ್ಸ್ ಹೆಲ್ದಿ ಆಗಿದೆಯಾ ಅಂತ ಚೆಕ್ ಮಾಡಿದೀರಾ? ರಿಪೀಟೆಡ್ ಆಗಿ ಬ್ಲಡ್ ಎಕ್ಸ್ಟ್ರಾಕ್ಷನ್ ಮಾಡ್ತಿರಲ್ಲ, ಯಾವತ್ತು ಅದಕ್ಕೊಂದು ಊಟ ತಿಂತ ಅಂತಾನು ಸಹ ಯಾರು ನೋಡಿರಲ್ಲ. ಸ್ಟ್ರೀಟ್ ಡಾಗ್ಸ್ ನ ಇಲ್ಲೀಗಲ್ ಆಗಿ ಬಳಸಲಾಗ್ತಿದೆ. ಒಂದು ಹೆಲ್ಪ್ಲೆಸ್ ಲೈಫ್ ಒಬ್ರು ಬಿಸ್ನೆಸ್ ಮಾಡಲಾಗಬಾರ್ದಲ್ವಾ? ಇದು ಹೈದರಾಬಾದ್ ನಲ್ಲಿ ಹೊರಬಂದಿರೋ ಕೇಸು. ಆದ್ರೆ ಇದೇ ರೀತಿ ಇನ್ನೆಷ್ಟು ಕಡೆ ನಡೀತಿದ್ಯೋ ನಮ್ಗೆ ಗೊತ್ತಿಲ್ಲ. ಕೆಲವೊಂದು ವೆಟರ್ನರಿ ಡಾಕ್ಟರ್ಸ್, ಕೆಲವೊಂದು ಬ್ರೀಡರ್ಸ್ ಮತ್ತೆ ಕೆಲವೊಂದು NGOsಗಳು ಈ ಕೆಲಸ ಮಾಡ್ತಿದ್ದಾರೆ. ಎಥಿಕ್ಸ್ ಇಟ್ಕೊಂಡ್ ಮಾಡೋ ಡಾಕ್ಟರ್ಸ್, ಬ್ರೀಡರ್ಸ್, NGOsಗೆ ಇದೊಂದು ಕಳಂಕನೇ ತರ್ತಿದ್ದಾರೆ. ನೀವ್ ಗಮನ ಮಾಡ್ಬೇಕಾಗಿರೋದಿಷ್ಟೇ, ನಿಮ್ ಏರಿಯಾದ ಸ್ಟ್ರೀಟ್ ಡಾಗ್ಸ್ ಮೇಲೆ ಒಂದ್ ಕಣ್ಣಿಡಿ. ಸಡನ್ ಆಗಿ ಏನಾದ್ರು ವೀಕ್ ಆಗ್ತಿದ್ಯಾ? ಗುಂಪಲ್ಲಿ ಏನಾದ್ರು ಒಂದ್ ಡಾಗ್ ಮಿಸ್ ಆಗ್ತಾ ಇದ್ಯಾ? ಅಥವಾ ಯಾವ್ದಾದ್ರು ಒಂದು ಸಸ್ಪಿಷಿಯಸ್ ಪ್ಲೇಸ್ ಅಲ್ಲಿ ನಾಯಿನ ಬಂಧಿಸಿಟ್ಟಿದ್ದಾರಾ? ಇದನ್ನೆಲ್ಲ ನೀವು ಗಮನ ಮಾಡಿ. ದಯವಿಟ್ಟು ಸುಮ್ಮನೆ ಕುತ್ಕೋಬೇಡಿ. ರಾತ್ರಿ ಹೊತ್ತಲ್ಲಿ ಅವಳಿ ಇಡುತ್ತೆ ಹೋದ್ರೋಯ್ತು ಅಂತ ಮಾತ್ರ ಅನ್ಕೋಬೇಡಿ. ಒಂಥರ ಸೈಲೆಂಟ್ ಪ್ರೊಟೆಕ್ಟರ್ಸ್. ನಾನು ಯಾವಾಗ್ಲೂ ಹೇಳ್ತೀನಿ, ಅವು ಬಗ್ಳೋದ್ರಿಂದ ಎಷ್ಟೋ ಕಳ್ಳರು ಕಾಕರು ನೋಡ್ಸಿರ್ಬೋದು. ನಿಮ್ಗೆ ಗೊತ್ತಿಲ್ದಲೆ ಅವು ನಿಮ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತವೆ. ಪಾಪ ರೀ, ಅದಕ್ಕೂ ಒಂದು ಜೀವ ಇದೆ, ಪೇಯ್ನ್ ಇದೆ, ಭಯ ಆಗುತ್ತೆ, ಲೈಫ್ ಇದೆ. ಅವಕ್ ಮಾತಾಡಕ್ ಆಗಲ್ಲ, ಆದ್ರೆ ಅವ್ಗಳ ಪರವಾಗಿ ನಾವು ಮಾತಾಡ್ಬೋದಲ್ವಾ? ದಯವಿಟ್ಟು ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡುವ ಮೂಲಕ ಅವೇರ್ನೆಸ್ ಕ್ರಿಯೇಟ್ ಮಾಡಿ.